ದೆಹಲಿ ಸ್ಫೋಟದ ಬಳಿಕ ಶ್ರೀನಗರದಲ್ಲೂ ಕೂಡ ನಿನ್ನೆ ರಾತ್ರಿ ಸ್ಫೋಟವೊಂದು ಸಂಭವಿಸಿದೆ. ಈ ಸ್ಫೋಟ ಉಗ್ರ ಕೃತ್ಯವಾ ಅಥವಾ ಆಕಸ್ಮಿಕನಾ? ಈ ಪ್ರಶ್ನೆ ಸಾರ್ವಜನಿಕರನ್ನ ಕಾಡ್ತಾ ಇದೆ. ಈ ಸ್ಫೋಟ ಸಂಭವಿಸಿರೋ ಜಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆ ಜಾಗದ ಹಿನ್ನೆಲೆಯನ್ನು ಹೇಳ್ತೀನಿ. ಶ್ರೀನಗರದ ನೌಗಾಮ್ ಪೊಲೀಸ್ ಠಾಣೆ ಬಳಿ ಆಗಿರುವಂತಹ ಘಟನೆ ಇದು. ಇದು ಭಯೋತ್ಪಾದಕ ಸ್ಫೋಟ ಅಲ್ಲ, ಆಕಸ್ಮಿಕ ಸ್ಫೋಟ ಅಂತ ಹೇಳ್ತಿದ್ದಾರೆ ಪೊಲೀಸರು. ನೌಗಾಮ್ ಪೊಲೀಸ್ ಅಧಿಕಾರಿಗಳಿಂದ ಸ್ಪಷ್ಟನೆ ಸಿಗ್ತಾ ಇದೆ. ನೌಗಾಮ್ ಪುಲ್ವಾಮಾ ಹತ್ರ ಬರುತ್ತೆ. ಈ ಪೊಲೀಸ್ ಸ್ಟೇಷನ್ ಅಲ್ಲೇ ಫಸ್ಟ್ FIR ಫರೀದಾಬಾದ್ಗೆ ಸಂಬಂಧಪಟ್ಟಂತೆ ಆಗಿದ್ದು. ಅಂದ್ರೆ ಒಬ್ಬ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯವ್ರ ಪೋಸ್ಟರ್ ಎಲ್ಲ ಅಂಟಿಸಿದಾಗ ಇಲ್ಲೇ ಫಸ್ಟ್ FIR ಆಗಿದ್ದು, ಆಮೇಲೆ ಬ್ರೇಕ್ ಆಗಿದ್ದು ಟೆರರ್ ಮಾಡ್ಯೂಲ್, ಆಮೇಲೆ ದಿಲ್ಲಿ ಬ್ಲಾಸ್ಟ್ ಆಗಿದ್ದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೇಷನ್. ನೌಗಾಮ್ ಪೊಲೀಸ್ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ, ಯಾವುದೇ ಉಗ್ರರ ಕೃತ್ಯ ಆಗಿಲ್ಲ ಅಂತ. ಬಟ್ ಅನುಮಾನಗಳಿದಾವೆ. ಯಾಕೆ ಅನುಮಾನ ಇದೆ ಅನ್ನೋದನ್ನ ಕೂಡ ಹೇಳ್ತೀನಿ. ಅದಕ್ಕೆ ಮುಂಚೆ CCTV ದೃಶ್ಯಾವಳಿಗಳು ಕೂಡ ಸರಿಯಾಗಿದೆ. ಆ ಕಿಟಕಿ ಎಲ್ಲ ಪವರ್ಫುಲ್ ಆಗಿ ಓಪನ್ ಆಗೋದನ್ನ ನೋಡ್ತೀರಾ, ಒಂದು ದೊಡ್ಡ ಧಮಾಕ ಅಲ್ಲಿ ಆಗೋದನ್ನ ನೋಡ್ತೀರಾ. ಸ್ಫೋಟದ ಇಂಟೆನ್ಸಿಟಿ ತೋರಿಸ್ತಾ ಇದೆ, ಸ್ಥಳದಲ್ಲಾದಂತಹ ಕಟ್ಟಡಗಳ ಬದಲಾವಣೆಗಳು. ಆಮೇಲೆ ಇದೇನಕ್ಕೆ ಅನುಮಾನ ಅಂದರೆ, ಇಲ್ಲಿ ಸ್ಫೋಟಕಗಳನ್ನು ಇಟ್ಟಿದ್ರು, ಅಂದರೆ ವಶಕ್ಕೆ ಪಡ್ಕೊಂಡಂತಹ ಸ್ಫೋಟಕಗಳು. ಇವತ್ತು ಬೆಳಗಿನ ವಿಜುವಲ್ಸನ್ನು ನೀವು ನೋಡ್ತಾ ಇದ್ದೀರಾ. ಒಂದಿಡೀ ಕಟ್ಟಡ ಹೇಗೆ ನಾಮಾವಶೇಷ ಆಗಿದೆ ಅಂತ, ಮತ್ತು ಸ್ಟೇಷನ್ ಒಳಗಿದ್ದಂತಹ ಕಾರ್ಗಳು ಕೂಡ ಹಾನಿಗೊಳಗಾಗಿದೆ. ಅದೆಲ್ಲಕ್ಕಿಂತ ಶಾಕಿಂಗ್ ಏನಂದರೆ 9 ಜನ ಸಾವಿಗೀಡಾಗಿರೋದು. 9 ಜನ ಎಲ್ಲರೂ ಕೂಡ ಕಂಟ್ರಿಗೆ ಅಸೆಟ್ಸ್ ಆಗಿದ್ದವರು, ತನಿಖಾ ದಳದ ಆಫೀಸರ್ಸು, ಸ್ಥಳೀಯ ಪೊಲೀಸರು ಇರ್ಬೋದು. ಆಮೇಲೆ ಪ್ರಕರಣವನ್ನು NIA ಬೇರೆ ತಗೊಂಡಿತ್ತು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ನಿಜವಾಗ್ಲೂ ಇದು ಮಿಸ್ಹ್ಯಾಂಡ್ಲಿಂಗ್ ಇಂದ ಆಗಿದ್ದಂತಹ ಘಟನೆ ಅಂತ ಅನಿಸ್ತಾ ಇದೆಯಾ ಶಬೀರ್? ಯಾಕಂದ್ರೆ ಆ ಸ್ಫೋಟಕಗಳು ಒಂದ್ ಕಡೆಗೆ ಸ್ಟೋರ್ ಮಾಡಿದ್ದಾರೆ ಸ್ಟೇಷನ್ ಆವರಣದಲ್ಲಿ ಅಂತಂದ್ರೆ ಎಕ್ಸ್ಪರ್ಟ್ಸ್ ಇರ್ತಾರೆ, ಅದನ್ನ ಸೀಲ್ ಮಾಡೋದಕ್ಕೆ ಅಥವಾ ಅದರಿಂದ ಸ್ಯಾಂಪಲ್ಗಳನ್ನು ತಗೊಂಡು ಲ್ಯಾಬ್ಗೆ ಕಳಿಸೋದಕ್ಕೆ ಎಕ್ಸ್ಪರ್ಟ್ಸ್ ಇರ್ತಾರೆ. ಅವರಿಂದ ಮಿಸ್ಹ್ಯಾಂಡ್ಲಿಂಗ್ ಆಗೋದು 0.001% ಅಷ್ಟು ಮಾತ್ರ ಸಾಧ್ಯ ಇದೆ. ಅಂತಹ 0.01% ಇಲ್ಲ ಆಯ್ತಾ? ಅಥವಾ ಯಾವುದಾದ್ರೂ ಉಗ್ರಗಾಮಿ ಸಂಘಟನೆ ಕೈವಾಡ ಇದೆಯಾ? ಏನು ಮಾಹಿತಿ ಸಿಗ್ತಾ ಇದೆ? ಪೊಲೀಸರು ಎಷ್ಟೇ ಆಕಸ್ಮಿಕ ಅಂದರೂ ಅನುಮಾನದ ಆ್ಯಂಗಲ್ ಅನ್ನು ತೆಗೆದುಹಾಕಕ್ಕಾಗಲ್ಲ, ಅದು ಈ ಟೈಮ್ನಲ್ಲಿ. ನೋಡಿ, ಈ ಘಟನೆ ನಡೆದಿರುವಂಥದ್ದು ಕೂಡ ಭಾಳಷ್ಟು ಕ್ರೂಷಿಯಲ್ ಪ್ರದೇಶ ಆಗಿರುವಂಥದ್ದು, ಪುಲ್ವಾಮಾಗೆ ಹೊಂದಿಕೊಂಡಿರುವಂಥ ಊರು ಕೂಡ ಆಗಿರುವಂಥದ್ದು, ಮತ್ತು ಸಾಕಷ್ಟು ಭಯೋತ್ಪಾದಕ ಚಟುವಟಿಕೆಗಳು ಕೂಡ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಕೂಡ ನಡೆಯುತ್ತೆ. ಸೊ ಹೀಗಾಗಿ ಇದೊಂದು ಭಯೋತ್ಪಾದಕ ದಾಳಿಯ ಮತ್ತೊಂದು ಸ್ವರೂಪನ ಅನ್ನುವಂಥದ್ರ ಬಗ್ಗೆ ಅನುಮಾನಗಳಿದ್ದಾವೆ. ಆದರೆ ಈ ಅನುಮಾನಗಳನ್ನು ಪೊಲೀಸರು ಸದ್ಯಕ್ಕೆ ಪುಷ್ಟೀಕರಿಸ್ತಾ ಇಲ್ಲ. ಸದ್ಯಕ್ಕೆ ತನಿಖಾಧಿಕಾರಿಗಳು ಮತ್ತು ಸ್ಥಳೀಯ ಪೊಲೀಸರು ಹೇಳ್ತಾ ಇರುವಂಥದ್ದು ಇದೊಂದು ಆಕಸ್ಮಿಕ ಸ್ಫೋಟ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ಸ್ಯಾಂಪಲ್ಸ್ಗಳನ್ನು ಫರೀದಾಬಾದ್ನಿಂದ ಏನು ಕಲೆಕ್ಟ್ ಮಾಡಲಾಗಿತ್ತು, ಅದನ್ನ ಏನು ಕಾಶ್ಮೀರಕ್ಕೆ ತೆಗೆದುಕೊಂಡು ಹೋಗಲಾಗಿತ್ತು. ಅದಾದ ಬಳಿಕ ಅಲ್ಲಿಂದ ಅದನ್ನ FSLಗೆ ಕಳಿಸ್ಕೊಡ್ಬೇಕಾಗಿತ್ತು. ಸೊ ಹೀಗಾಗಿ ಅದನ್ನ ಅಲ್ಲಿಂದ ಶಿಫ್ಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಸ್ಫೋಟವಾಗಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಆದರೆ ಬಹಳ ದೊಡ್ಡ ಸ್ಫೋಟ ಇದು ಸಂಭವಿಸಿರುವಂಥದ್ದು. ಸ್ಫೋಟದ ತೀವ್ರತೆಯನ್ನು ಕೂಡ ನಾವು CCTV ದೃಶ್ಯಗಳಲ್ಲಿ ಗಮನಿಸಬಹುದು. ಏಕಾಏಕಿ ದೊಡ್ಡ ಸ್ಫೋಟವಾಗುತ್ತೆ, ದೊಡ್ಡ ಸದ್ದಾಗುತ್ತೆ. ಅದಾದ ಬಳಿಕ ಬೆಂಕಿ ಆವರಿಸಿಕೊಳ್ಳುವಂಥದ್ದನ್ನು ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸಬಹುದು. ಸೊ ಈ ಘಟನೆಯ ಬೆನ್ನಲ್ಲಿಗೆ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಟುಹಾಕೊಂಡಿರುವಂಥದ್ದು. ಇದು ಯಾವ ರೀತಿಯಾದಂಥ ಸ್ಫೋಟ, ಆಕಸ್ಮಿಕವಾಯ್ತಾ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿರೋದಾ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಗೊಂದಲಗಳಿದ್ದಾವೆ. ಆದರೆ ತನಿಖಾಧಿಕಾರಿಗಳು ಇದೊಂದು ಆಕಸ್ಮಿಕ ಘಟನೆ ಅಂತ ಹೇಳ್ತಿದ್ದಾರೆ. ಬಹುಶಃ ಮುಂದಿನ ಹಂತದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳು ಕೂಡ ಸಿಗುವ ಸಾಧ್ಯತೆಗಳಿದ್ದಾವೆ ಮಮತಾ. ಶಬೀರ್, ಈಗ ಅಮೋನಿಯಂ ನೈಟ್ರೇಟೇ ಇಲ್ಲೂ ಕೂಡ ಇಟ್ಟಿದ್ರು ಅನ್ನೋದು ಪ್ರಾಥಮಿಕ ಮಾಹಿತಿ. ಸೊ ಅಮೋನಿಯಂ ನೈಟ್ರೇಟ್ ಟ್ರಿಗರ್ ಆಗಬೇಕು ಅಂದರೆ ಅಲ್ಲಿ ಡಿಟೋನೇಟರು, ಟೈಮರು ಅಂಥದ್ದೆಲ್ಲ ಬೇಕು, ಅಥವಾ ವಿಪರೀತ ಅದನ್ನು ಟೈಟ್ ಸೀಲ್ ಮಾಡಿರಬೇಕು. ಸೊ ಯಾವುದ್ರ ಚಾನ್ಸಸ್ ಜಾಸ್ತಿ ಇದೆ? ಆಮೇಲೆ NIA ಅಧಿಕಾರಿಗಳು ಯಾರಿಗಾದರೂ ಗಂಭೀರ ಗಾಯಗಳಾಗಿದೆಯಾ? ಬಿಕಾಸ್ ಈ ಪ್ರಕರಣವನ್ನು ಪ್ರಾಬಬ್ಲಿ NIA ಟೇಕ್ ಓವರ್ ಮಾಡಿತ್ತು. ಹೀಗಾಗಿ ಪ್ರಶ್ನೆ ನೋಡಿ, ಈ ಒಂದು ಮೆಟೀರಿಯಲ್ ಏನಿದೆ ಅಥವಾ ಅಮೋನಿಯಂ ನೈಟ್ರೇಟ್ ಏನಿದೆ, ಇದನ್ನು ಫರೀದಾಬಾದ್ನಲ್ಲಿರುವಂತಹ ಡಾಕ್ಟರ್ ಮುಜ್ಮಿಲ್ PGಯಿಂದ ಕಲೆಕ್ಟ್ ಮಾಡಲಾಗಿತ್ತು. ಅದನ್ನು ಜಮ್ಮು ಕಾಶ್ಮೀರ ಪೊಲೀಸರು ತೆಗೆದುಕೊಂಡು ಹೋಗಿದ್ರು. ಯಾಕಂದರೆ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಫರೀದಾಬಾದ್ ಹರಿಯಾಣ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ಮೊದಲ ಬಾರಿಗೆ ಫರೀದಾಬಾದ್ನಲ್ಲಿ ನಡೆಸಿದ್ರು. ಆ ಸಂದರ್ಭದಲ್ಲಿ ಡಾಕ್ಟರ್ ಮುಜ್ಮಿಲ್ PG ಮೇಲೆ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಈ ಒಂದು ಅಮೋನಿಯಂ ನೈಟ್ರೇಟ್ ಪತ್ತೆಯಾಗಿತ್ತು. ಇದನ್ನು ಕಲೆಕ್ಟ್ ಮಾಡಿ ಅಲ್ಲಿಗೆ ವಾಪಸ್ ತೆಗೆದುಕೊಂಡು ಹೋಗುವಂಥ ಕೆಲಸಗಳು ಕೂಡ ಆಗಿತ್ತು. ಅಲ್ಲಿ ಈ ಒಂದು ರಾಸಾಯನಿಕದಲ್ಲಿ
ಏನೇನಿದೆ ಅನ್ನುವಂಥದ್ದು ಪತ್ತೆ ಹಚ್ಚಬೇಕಾಗಿರುವಂಥದ್ದು ಅವರ ಉದ್ದೇಶ ಆಗಿತ್ತು. ಸೊ ಹೀಗಾಗಿ ಅದನ್ನ ತನಿಖೆ ಮಾಡಬೇಕಾದಂತ ಸಂದರ್ಭದಲ್ಲಿ ಈ ಸ್ಫೋಟ ಸಂಭವಿಸಿದೆ. ಈ ಸ್ಫೋಟ ಆಗುವಂತ ಸಂದರ್ಭದಲ್ಲಿ ಯಾವೆಲ್ಲ ವಸ್ತುಗಳಿದ್ವು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ನಿಖರವಾದಂತ ಮಾಹಿತಿಗಳಿಲ್ಲ. ಆ ಮಾಹಿತಿಗಳು ಸಿಗಬೇಕಾಗಿದೆ. ಆದ್ರೆ ಬಹಳಷ್ಟು ಅಧಿಕಾರಿಗಳಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಮತ್ತೆ ಈ ಪ್ರಕರಣದ ತನಿಖೆ ನಡೆಸ್ತಾ ಇದ್ದಂತ ಜಮ್ಮು ಕಾಶ್ಮೀರ ಪೊಲೀಸ್ನ ಇಬ್ಬರು ತನಿಖಾಧಿಕಾರಿಗಳು ಕೂಡ ಸಾವನ್ನಪ್ಪಿದ್ದಾರೆ. ಮಮತಾ, ಧನ್ಯವಾದ ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ.